ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಮೊದಲಿಗೆ ಇಲ್ಲಿ ವಂಶಿ ಅಜಯ್ ಜೊತೆ ಸೇರಿಕೊಂಡು ಅಕೌಂಟ್ಸ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಕಲ್ತ್ಕೊಂತ ಹೇಳ್ತಿರ್ಬೇಕಾದ್ರೆ ಅಕೌಂಟ್ಸ್ ಫೈಲ್ನ ಈ ಕಡೆ ಸ್ವಾತಿ ಚೆಕ್ ಮಾಡ್ತಾ ಇರ್ತಾಳೆ. ಆದರೆ ಈ ಕಡೆ ಅಜಯ್ ಯಾವ ರೀತಿ ವಂಶಿ ಆಸ್ತಿನ ಹೊಡಿಬೇಕು, ಹಾಗೆ ಅಕೌಂಟಲ್ಲಿರೋ ದುಡ್ಡನ್ನ ಯಾವ ರೀತಿ ದೋಚಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಏನೇನೋ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಅಜಯ್ ಅವರೇ ಅಂತ ಎಷ್ಟು ಕೂಗಿದ್ರು ಸಹ ರೆಸ್ಪಾನ್ಸ್ ಮಾಡಿದೆ. ತನ್ನ ಪಾಡಿಗೆ ತಾನು ಲ್ಯಾಪ್ಟಾಪಲ್ಲಿ ಏನೋ ಕೆಲಸ ಮಾಡ್ತಿರ್ಬೇಕಾದ್ರೆ ಸ್ವಾತಿಗೆ ಸ್ವಲ್ಪ ಡೌಟ್ ಶುರುವಾಗ್ತಾ ಇರುತ್ತೆ. ಹಾಗೆ ಹತ್ರ ಹೋಗ್ಬಿಟ್ಟು ಈ ಕಡೆ ಲ್ಯಾಪ್ಟಾಪಲ್ಲಿ ನೋಡ್ತಿರ್ಬೇಕಾದ್ರೆ ಎಲ್ಲ ಅಕೌಂಟಲ್ಲೂ ಸಹ ಸ್ಯಾಲ್ರಿ ಕೊಟ್ಟಿರೋದೆಲ್ಲದು ಸಹ ಆಬ್ಸೆಂಟ್ ಅಂತ ತೋರಿಸ್ತಿರ್ಬೇಕಾದ್ರೆ ಅವಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸಡನ್ನಾಗಿ ಅಜಯ್ ಸ್ವಾತಿನ ನೋಡ್ಬಿಟ್ಟು, ಬಬ್ಬಿ ಏನಾಯಿತು, ಅಕೌಂಟ್ಸ್ ಎಲ್ಲ ಚೆಕ್ ಮಾಡಿದ್ರ, ಕೂತ್ಕೊಂಡು ನಿಮಗೆ ಇನ್ನೊಂದು ಫೈಲ್ ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ತುಂಬ ಟೆನ್ಷನಿಂದ ಮತ್ತೇನೋ ಕೆಲಸನ ಮಾಡ್ತಾ ಇರ್ತಾನೆ. ಹಾಗೆ ಸ್ವಾತಿ ಮತ್ತೆ ಫೈಲ್ ಚೆಕ್ ಮಾಡೋ ರೀತಿ ಹೋಗಿ ಮತ್ತೆ ಲ್ಯಾಪ್ಟಾಪ್ ನೋಡ್ತಿರ್ಬೇಕಾದ್ರೆ ಅಜಯ್ ಅದನ್ನು ಮುಚ್ಚಿಡಕ್ಕೆ ಹೋಗ್ತಿರ್ಬೇಕಾದ್ರೆ, ಒಂದು ನಿಮಿಷ ಅಜಯ್ ಅವರೇ, ಪೇಮೆಂಟ್ ಏನಕ್ಕೆ ಆಬ್ಸೆಂಟ್ ಅಂತ ತೋರಿಸ್ತಿದೆ, ನಿನ್ನೆನೇ ವಂಶಿಯವರು ಎಲ್ಲ ಪೇಮೆಂಟ್ನು ಕ್ಲಿಯರ್ ಮಾಡಿದ್ದೀನಿ ಅಂತ ಹೇಳಿದಾರಲ್ವ ಅಂತ ಅನ್ಬೇಕಾದ್ರೆ, ಅಕೌಂಟ್ಸ್ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿಲ್ಲ ಬಾಬಿ, ಬಿಟ್ಬಿಡಿ ನಿಮಗೆ ಹೇಳ್ಕೊಡ್ತೀನಿ ಅಂತ ಅಂದಾಗ, ಅಕೌಂಟ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ, ಅದು ನಿಜ, ನಾನು ಒಪ್ಕೋತೀನಿ, ಆದರೆ ಬೇಸಿಕ್ ಸೆನ್ಸ್ ಅಂತೂ ನನಗಿದೆ, ನಿಜವಾಗ್ಲೂ ನನಗೆ ಅಕೌಂಟ್ ಬಗ್ಗೆ ಸ್ವಲ್ಪನಾದರೂ ಜ್ಞಾನ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ, ಪೇಮೆಂಟ್ ಹಾಕಿದ ತಕ್ಷಣ ಅದು ಸಕ್ಸಸ್ ಆಗಲ್ಲ, ಹಾಗೆ ಪೆಂಡಿಂಗ್ ಅಂತ ತೋರಿಸ್ತಾ ಇರುತ್ತೆ. ಅಷ್ಟಕ್ಕೂ ವಂಶಿಪುರ ನನ್ನನ್ನು ಇಲ್ಲಿ ಪೇಮೆಂಟ್ ನೋಡ್ಕೊಳ್ಳೋಕ್ಕೆ ಕೂರಿಸಿರೋದು, ಅಕೌಂಟೆಂಟ್ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀನಿ ಅಂತ ಕೂರಿಸಿರೋದು, ಅದೆಲ್ಲ ನಿಮಗೆ ಅರ್ಥ ಆಗಲ್ಲ. ನೀವು ಪೇಮೆಂಟ್ ಎಲ್ಲ ಚೆಕ್ ಮಾಡಬೇಡಿ, ನಿಮ್ಮ ಚೇಂಬರ್ಗೆ ನೀವು ಹೋಗಿ, ಆಮೇಲೆ ನಾನು ಕರಿತೀನಿ ಏನಾದ್ರು ಇದ್ದರೆ ಅಂತ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಅಜಯ್ನ ಇವಳು ಸಿಕ್ಕಾಪಟ್ಟೆ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಇಲ್ಲೇನೋ ಗೋಲ್ಮಾಲ್ ನಡೀತಿದೆ, ಅಕಸ್ಮಾತ್ ಇವರೇನಾದರೂ ಗೋಲ್ಮಾಲ್ ಮಾಡ್ತಿದ್ದೀರಾ, ಯಾಕಾದರೂ ಆಗಲಿ ಇವ್ರ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅಂತ ಸ್ವಾತಿ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಗೀತಾ ಮನೇಲಿ ಬಟ್ಟೆನ ಸ್ಟಿಚ್ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಮೇಘ ತುಂಬ ಡಲ್ಲಾಗಿ ಬಂದು ನಿಂತ್ಕೋತಾಳೆ. ಏನಾಯಿತು, ಯಾಕೆ ಹಿಂಗೆ ಡಲ್ ಆಗಿದೆಯಾ ಅಂತ ಅನ್ಬೇಕಾದ್ರೆ, ಅಕ್ಕ ಕಾಲೇಜಿಗೆ ಸೇರ್ಕೊಳ್ಳೋಕ್ಕಾಗಲ್ಲ ಅಂತ ಅನಿಸುತ್ತೆ ಅಂತ ಅಂದಾಗ, ಅಷ್ಟಕ್ಕೂ ಏನಾಯಿತು, ಎಷ್ಟು ಫೀಸು, ಯಾವಾಗ ಕಾಲೇಜು ಸ್ಟಾರ್ಟ್ ಆಗುತ್ತೆ ಅದನ್ನ ಹೇಳು ಮೇಘ ಅಂತ ಅನ್ಬೇಕಾದ್ರೆ, ಕಾಲೇಜೇನು ಇವಾಗ ಸ್ಟಾರ್ಟ್ ಆಗುತ್ತೆ, ಆದರೆ ಕಾಲೇಜ್ ಫೀಸು 60,000 ಆಗುತ್ತಂತೆ, ನನ್ನ ಕೈಲಂತೂ ಕಟ್ಟೋಕ್ಕಾಗಲ್ಲ ಅಕ್ಕ, ಸುಮ್ಮನೆ ಏನಾದರೂ ಚಿಕ್ಕ ಪುಟ್ಟ ಕೆಲಸ ನೋಡ್ಕೋತೀನಿ, ಎಲ್ಲರೂ ಸೇರಿಬಿಟ್ಟು ಈ ಕಡೆ ಪ್ರೀತಿ ಪುಟ್ಟನಾದರೂ ಓದ್ಸೋಣ ಅಂತ ಅಂದಾಗ, ಆ ರೀತಿ ಎಲ್ಲ ಮಾಡಬೇಡ, ಮೊದಲು ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಹೇಳು ಅಂತ ಅಂದಾಗ, ಕಾಲೇಜ್ ಸ್ವಲ್ಪ ದಿನದಲ್ಲೇ ಸ್ಟಾರ್ಟ್ ಆಗುತ್ತೆ, ಹಾಗೆ ಊರಿಂದ ಟಿ ಸಿನೂ ಬೇರೆ ತರಿಸ್ಕೋಬೇಕಂತೆ ಅಕ್ಕ, ಫೀಸ್ ಬೇರೆ ಇಷ್ಟೊಂದು ಥರ ಇದೆ, ನಾವೆಲ್ಲ ಹೇಗೆ ಇದನ್ನು ಅಡ್ಜಸ್ಟ್ ಮಾಡಿ ಫೀಸ್ನ ಕಟ್ಟೋದು ಅಂತ ಅನ್ಬೇಕಾದ್ರೆ, ನೀನು ಯೋಚನೆ ಮಾಡಬೇಡ, ಕೈಕಾಲು ಮುಖ ತೊಳ್ಕೊಬೇಕು, ಆಮೇಲೆ ಇದ್ರ ಬಗ್ಗೆ ಕೂತು ಮಾತಾಡೋಣ ಅಂತ ಗೀತಾ ಹೇಳಿ ಕಳಿಸ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಗೀತಾ ಎಲ್ಲನೂ ಕೂತ್ಕೊಂಡು ಲೆಕ್ಕ ಹಾಕ್ತಾ ಇರ್ತಾಳೆ. ಪ್ರೀತಿ ಫೀಸಿಗೆ 50,000 ಬೇಕು, ಮೇಘನ್ ಕಾಲೇಜ್ ಫೀಸಿಗೆ 70,000 ಬೇಕು, ಹಾಗೆ ಮನೆ ಖರ್ಚು ಬಾಡಿಗೆ ಅಂತ 30,000 ಬೇಕು, ಇದಕ್ಕೆಲ್ಲ 1,50,000 ಬೇಕು, ದೇವ್ರೆ ಯಾವ ರೀತಿ ಅಡ್ಜಸ್ಟ್ ಮಾಡಲಿ, ಈಗಷ್ಟೇ ಬೋಟಿಕ್ ಓಪನ್ ಮಾಡಿದ್ದೀವಿ, ಸ್ವಲ್ಪ ಕಸ್ಟಮರ್ ಬರ್ತಾ ಇದ್ದಾರೆ, ಅಂಗಡಿ ಬಾಡಿಗೆ ಬೇರೆ ರೆಂಟ್ ಬೇರೆ ಕಟ್ಟಬೇಕು, ಹೇಗೆ ಅಡ್ಜಸ್ಟ್ ಮಾಡಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಹೊರಗಡೆಯಿಂದ ತುಂಬ ಟೆನ್ಷನ್ ಮಾಡಿಕೊಂಡು ಹಾಗೆ ತುಂಬ ಸುಸ್ತಾಗಿ ಕುಮಾರ ಬರ್ತಾನೆ. ಒಳಗಡೆ ಬಂದುಬಿಟ್ಟು, ಗೀತಾ ಏನು ಮಾಡ್ತಿದ್ಯಾ, ನಿನ್ನೆ ಆರ್ಡರ್ ಬಂದಿತ್ತಲ್ಲ, ಆ ಡ್ರೆಸ್ಗಳೆಲ್ಲ ಕಟ್ಟಿಂಗ್ ಆಗಿದೆಯಾ ಅಂತ ಅನ್ಬೇಕಾದ್ರೆ ಗೀತಾ ಏನು ಮಾತಾಡದೆ ತನ್ನ ಪಾಡಿಗೆ ತಾನು ಯೋಚನೆ ಮಾಡ್ತಿರ್ಬೇಕಾದ್ರೆ, ಗೀತಾ ಏನಾಯಿತು, ಏನಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ, ಅದನ್ನಾದರೂ ಹೇಳು ಅಂತ ಅನ್ಬೇಕಾದ್ರೆ, ಏನಿಲ್ಲ ಬಿಡಿ ಮಾವ ಅಂತ ಇರ್ತಾಳೆ. ಅಟ್ಲೀಸ್ಟ್ ಏನಾಯಿತು ಅಂತ ಹೇಳು ಅಂತ ಅನ್ಬೇಕಾದ್ರೆ, ಏನು ಗೊತ್ತಾ ಬಾವ, 1,50,000 ದುಡ್ಡು ಬೇಕು, ಪ್ರೀತಿ ಫೀಸು ಹಾಗೆ ಮೇಘ ಕಾಲೇಜ್ ಫೀಸು ಬಾಡಿಗೆ ಎಲ್ಲದಕ್ಕೂ ಈ ತಿಂಗಳು 1,50,000 ಅಡ್ಜಸ್ಟ್ ಮಾಡಬೇಕು, ಯಾವ ರೀತಿ ಮಾಡಬೇಕಂತ ನಮಗೆ ಗೊತ್ತಾಗ್ತಿಲ್ಲ, ತುಂಬ ಟೆನ್ಷನ್ ಆಗ್ತಿದೆ ಅಂತ ಅನ್ಬೇಕಾದ್ರೆ, ಅಷ್ಟೇ ತಾನೇ, ನೀನು ಟೆನ್ಷನ್ ಮಾಡ್ಕೋಬೇಡ, ಅರೇಂಜ್ ಮಾಡಿದ್ರೆ ಆಗುತ್ತೆ ಅಂತ ಅಂದಾಗ ಈ ಕಡೆ ಕೋಪ ಮಾಡಿಕೊಂಡು, ಏನು ಅಷ್ಟೇ ತಾನೇ, ಏನು 100 ರೂಪಾಯಿ ಅಡ್ಜಸ್ಟ್ ಮಾಡೋ ರೀತಿ ಹೇಳ್ತಿದ್ರಲ್ಲ ಮಾವ, 1,50,000 ಬೇಕು, ಅದನ್ನು ನಿಮ್ಮ ಕೈಲಿ ಅಡ್ಜಸ್ಟ್ ಮಾಡೋಕ್ಕಾಗುತ್ತಾ ಅಂತ ಅಂದಾಗ ಕುಮಾರನಿಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ನಿನ್ನ ಮಾತಿನ ಅರ್ಥ ಏನು ಗೀತಾ ಅಂತ ಅನ್ಬೇಕಾದ್ರೆ, ನಿಮ್ಮ ಕೈಲಿ ಅಡ್ಜಸ್ಟ್ ಆಗಲ್ಲ, ಸುಮ್ಮನೆ ನಿಮ್ಮ ಪಾಡಿ ನೀವು ಹೋಗಿ ಮಾವ ಅಂತ ಅಂದಾಗ ಏನು ಮಾತಾಡೋಕ್ಕಾಗ್ದೇ ಕುಮಾರ ಬೇಜಾರಿಂದ, ಹಾಗಾದರೆ ನನ್ನ ಕೈಲಿ ಆಗಲ್ಲ, ಕೈಲಾಗದವನು ಅಂತ ಅಂದ್ಕೊಂಡಿದ್ದೀಯ ಅಲ್ವಾ ಅಂತ ಕೋಪ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಅವರಿಬ್ಬರು ಮಾತಾಡೋದನ್ನು ಪದ್ಮ ಮತ್ತು ಅಜ್ಜಿ ಕೇಳ್ಕೊಂಡು ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೋತಾ ಇರ್ತಾರೆ. ಇನ್ನೊಂದು ಕಡೆ ಗೀತಾ ತನ್ನ ಮಾವನಿಗೆ ಈ ರೀತಿ ಅನ್ನಲ್ಲ ಅಂತ ಸಿಕ್ಕಾಬಟ್ಟೆ ಬೇಜಾರಾಗಿ ನಿಂತ್ಕೊಬಿಡ್ತಾಳೆ. ಹಾಗೆ ಇನ್ನೊಂದು ಕಡೆ ಆಫೀಸ್ ಕೆಲಸ ಮುಗಿಸ್ಬಿಟ್ಟು ವಂಶಿ ಸ್ವಾತಿನ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕಾರಲ್ಲಿ ಎಲ್ಲ ಕಡೆ ಸರ್ಚ್ ಮಾಡ್ತಾ ಇರ್ತಾಳೆ. ವಂಶಿಯವರೇ, ತುಂಬ ಹಸಿವಾಗ್ತಿದೆ, ಇಲ್ಲಿ ಚಾಕ್ಲೇಟ್ಸು ಅಥವಾ ಬಿಸ್ಕೆಟ್ಸು ಏನಾದರೂ ಇಟ್ಟಿದ್ದೀರಾ ಅಂತ ಅನ್ಬೇಕಾದ್ರೆ, ಇದು ಬೇಕ್ರಿ ಅಲ್ಲ, ಇದು ಕಾರು, ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊ ಅಂತ ಅನ್ಬೇಕಾದ್ರೆ, ನಿಮಗೆ ಗೊತ್ತಾ ಇವತ್ತು ಆಫೀಸಲ್ಲಿ ಏನಾಯಿತು, ನಿಮ್ಮ ರಿಸೆಪ್ಷನಿಸ್ಟ್ ಆಶೆ ಇದ್ದಾಳಲ್ಲ, ಅವಳು ಪಾಯಸ ತಂದಿದ್ಲು, ಎಷ್ಟು ರುಚಿಯಾಗಿತ್ತು ಗೊತ್ತಾ, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅಂತ ಅನ್ಬೇಕಾದ್ರೆ, ನಮ್ಮ ಆಫೀಸಿನಲ್ಲಿ ರಿಸೆಪ್ಷನಿಸ್ಟ್ ಆಶಾ, ಹಾಗೆ ಅವಳು ರಿಸೆಪ್ಷನಿಸ್ಟ್ ಅಂತ ನನಗೆ ಗೊತ್ತೇ ಇಲ್ಲ ಅಂತ ವಂಶಿ ಹೇಳ್ತಿರ್ಬೇಕಾದ್ರೆ, ನಿಮಗೆ ಗೊತ್ತಾಗುತ್ತೆ, ನಿಮ್ಮನ್ನ ಎಲ್ಲ ಆಫೀಸಲ್ಲಿ ದೇವ್ರ ಥರ ನೋಡ್ತಾರೆ, ಹಾಗೆ ಹೆದರ್ಕೊಂಡಿದ್ದಾರೆ, ಹಾಗಾಗಿ ಅವ್ರು ತಂದಿರೋ ತಿಂಡಿಗಳು ಹಾಗೆ ರುಚಿ ರುಚಿಯಾದ ಅಡುಗೆಗಳು ನಿಮಗೆ ಹೆಂಗೆ ಸ್ಮೆಲ್ ಗೊತ್ತಾಗಬೇಕು, ಅದ್ರ ಟೇಸ್ಟ್ ನೀವು ಹೆಂಗೆ ಮಾಡೋಕ್ಕಾಗುತ್ತೆ ಹೇಳಿ ಅಂತ ಬೈತಾ ಇರ್ತಾಳೆ.
ಹಾಗೆ ನೆಕ್ಸ್ಟ್ ಟೈಮ್ ಅವಳು ಏನಾದರೂ ಪಾಯಸ ತಂದರೆ ನಿಮಗೂ ಕೂಡ ಕೇಳ್ತೀನಿ ಅಂತ ಅನ್ಬೇಕಾದ್ರೆ ನೀನು ಏನು ಬೇಕಾದರೂ ತಿನ್ನು, ಆದರೆ ನನ್ನ ತಲೆ ತಿನ್ನಬೇಡ ಅಂತ ಅನ್ಬೇಕಾದ್ರೆ ನೋಡಿ ಈ ರೀತಿ ಟೆನ್ಷನ್ ಆದಾಗಲೇ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ, ಮೊದಲು ಅದನ್ನು ಕಲ್ತ್ಕೊಳ್ಳಿ ಅಂತ ಅಂದಾಗ ಇದಕ್ಕೇನು ಕಮ್ಮಿ ಇಲ್ಲ. ಆಫೀಸಲ್ಲಿ ಕೆಲಸ ಮಾಡು ಅಂತ ನಾನು ಕರ್ಕೊಂಬಂತು ಅಂತಂದರೆ ಎಲ್ಲರ ಟಿಫನ್ ಬಾಕ್ಸ್ನು ಚೆಕ್ ಮಾಡಿ ತಿನ್ನೋದೇ ನಿನ್ನ ಕೆಲಸ ಅಂತ ವಂಶಿ ಬೈತಾ ಇರ್ತೀನಿ. ಹಾಗೆ ಸ್ವಾತಿನೂ ಸಹ ಹೇಳ್ತಾ ಇರ್ತಾಳೆ, ನಿಮ್ಗೇನು ಗೊತ್ತು ವಂಶಿಯವರು, ಇವತ್ತು ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಗೊತ್ತಾ, ನೀವೇನಾದರೂ ನೋಡಿದ್ರಾ ಬಿಡಿ, ನಿಮಗೆ ಅರ್ಥ ಆಗಲ್ಲ ಅಂತ ಅನ್ಬೇಕಾದ್ರೆ ಇವತ್ತು ಆಫೀಸಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಆಯಿತು, ನನ್ನ ತಲೆ ಗಿರ ಅಂತ ಸುತ್ತಾ ಇದೆ, ದಯವಿಟ್ಟು ಬಾಯಿ ಮುಚ್ಕೊಂಡು ಕೂತ್ಕೋ, ಮನೆ ಸಿಗೋವರೆಗೂ ಸುಮ್ಮನೆ ತೆಪ್ಪಕ್ಕೆ ಕೂತ್ಕೋತೀಯಾ, ನಿನ್ನ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, ದಯವಿಟ್ಟು ಸುಮ್ಮನೆ ಕೂತ್ಕೊ ಅಂತ ಸ್ವಾತಿಗೆ ಹೇಳ್ತಾ ಇರ್ತಾನೆ. ಹೀಗೆ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಕೂತಿದ್ದದನ್ನು ನೋಡಿ ವಂಶಿ ಇದಕ್ಕೇನು ಕಮ್ಮಿ ಇಲ್ಲ ಅಂತ ಅನ್ಬೇಕಾದ್ರೆ ಹೌದು, ಇವಾಗ ಆಫೀಸ್ಗೆ ನಾನು ಒಂಥರ ಬಾಸ್ ಇದ್ದಾಗೆ, ನೀವೇನಾದರೂ ಕೆಲಸ ಮಾಡಿದ್ರೆ ಇಲ್ವೋ, ನನಗೇನು ರಿಪೋರ್ಟೇ ಮಾಡಲಿಲ್ಲ, ಕೆಲಸ ಮಾಡಿದ್ರೆ ಅಥವಾ ಎಲ್ಲರೂ ಬೈದ್ಕೊಂಡು ಓಡಾಡಿದ್ರ ಅಂತ ಅನ್ಬೇಕಾದ್ರೆ ಇದಕ್ಕೇನು ಕಮ್ಮಿ ಇಲ್ಲ, ಅಜ್ಜಿ ತಾತ ಪ್ರಾಪರ್ಟಿಗೆ ಸೈನ್ ಮಾಡಿಸಿದ್ದಾರೆ ಅಂದ ತಕ್ಷಣ ಬಾಸ್ ರೀತಿ ಆಡ್ತೀಯಾ ಅಂತ ಬೈತಾ ಇರ್ತಾನೆ. ಹಾಗೆ ನಾನು ಮದುವೆ ಆಗಿರೋದು ಅಜ್ಜಿ ತಾತನಿಗೋಸ್ಕರ, ನೀನು ದಯಮಾಡಿ ಅಜ್ಜಿ ತಾತನ ನೋಡ್ಕೊಂಡು ಮಲ್ಲೇ ಇದ್ಬಿಡು ಆಯಿತಾ, ನಿನಗೇನೀಗ ಸ್ಯಾಲ್ರಿ ಬೇಕಷ್ಟೇ ತಾನೇ, ತಿಂಗಳ ಇಷ್ಟು ಅಂತ ನಾನೇ ನಿನ್ನ ಅಕೌಂಟಿಗೆ ಹಾಕ್ತೀನಿ, ನಾಳೆಯಿಂದ ತಲೆ ತಿನ್ನೋಕ್ಕೆ ಆಫೀಸಿಗೆ ಬರಬೇಡ, ನೀನು ಮನೆಯಲ್ಲೇ ಇರು ಅಂತ ಅಂದಾಗ ಯಾವುದೇ ವಿಷಯನೇ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಾ, ಬಿಟ್ಟು ಸ್ಯಾಲ್ರಿ ನನಗೆ ಬೇಕಾಗಿಲ್ಲ ಅಂತ ಅಂದಾಗ ಹೇಗಾದರೂ ಮಾಡು, ನನಗೆ ಅದೆಲ್ಲ ಗೊತ್ತಿಲ್ಲ, ಅಜ್ಜಿ ತಾತನಿಗೆ ಹೇಳು ನಾಳೆಯಿಂದ ನೀನು ಆಫೀಸಿಗೆ ಬರಬಾರ್ದಂದ್ರೆ ಬರಬಾರ್ದು, ನನ್ನ ತಲೆ ತಿನ್ನಕ್ಕೆ ಬರಬೇಡ ಅಂತ ಬೈದಾಗ ಸ್ವಾತಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಮನೇಲಿ ಅಜ್ಜಿ ಗೀತನ ಕರ್ಕೊಬಂದ್ಬಿಟ್ಟು ಬಾ ಕೂತ್ಕೊಂತ ಕೂಸ್ಕೊಂಡು ಬೈತಾ ಇರ್ತಾರೆ. ಅಲ್ಲ ನೀನು ಕುಮಾರನ ಇವತ್ತು ಬೈದಲ್ಲ, ನೀನು ಮಾಡಿದೆ ಸರಿನಾ, ಹೇಳು ಮಾತಾಡು, ತಪ್ಪು ತಾನೇ ಅಂತ ಅನ್ಬೇಕಾದ್ರೆ ಹೌದು ಅಜ್ಜಿ, 1.5 ಲಕ್ಷ ದುಡ್ಡು ಅಡ್ಜಸ್ಟ್ ಮಾಡಬೇಕು ಅಂತ ನಾನು ಹೇಳ್ತಿದ್ರೆ ಸರಿ ಬಿಡು ಅಡ್ಜಸ್ಟ್ ಮಾಡೋಣ ಅಂತ ಹೇಳಿದರು, ಅವ್ರ ಕೈಲದು ಆಗಲ್ಲ, ಅದಕ್ಕೆ ಆ ರೀತಿಯಲ್ಲಿ ನಾನು ಹೇಳಿದೆ, ಆದರೆ ಅವ್ರು ತಪ್ಪಾಗಿ ತಿಳ್ಕೊಂಡ್ರು ಅಂತ ಅಂದಾಗ ಅಲ್ಲ ನೀನೇನು ಚಿಕ್ಕ ಮಗುನ, ಯಾರ ಜೊತೆ ಹೆಂಗೆ ಮಾತಾಡಬೇಕು, ಯಾರ ಜೊತೆ ಯಾವ ರೀತಿ ಬಿಹೇವ್ ಮಾಡಬೇಕಂತ ಗೊತ್ತಾಗಲ್ವಾ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ ಅಜ್ಜಿ ಹೇಳ್ತಾ ಇರ್ತಾರೆ, ಕೋಪ ಬಂದ ತಕ್ಷಣ ಹೆಂಗೆ ಬೇಕು ಹಂಗೆ ಬೈತಿಯಲ್ಲ, ಇದು ನೀನು ಮಾಡೋದು ಸರಿನಾ, ನೋಡು ಮತ್ತೆ ಪ್ರೀತಿ ಮತ್ತು ಮೇಘಂದ ಜವಾಬ್ದಾರಿ ಹೊತ್ಕೋಬೇಕಾಗಿರೋದು ನಾವು, ಆದರೆ ಕುಮಾರ ಏನಕ್ಕೆ ವಹಿಸ್ಕೊಂಡಿದ್ದಾನೆ ಹೇಳು, ಅವನು ನಿನ್ನ ಮೇಲಿಟ್ಟಿರೋ ಪ್ರೀತಿಗೋಸ್ಕರ ವಹಿಸ್ಕೊಂಡಿದ್ದಾನೆ, ಅವನಿಗೂ ಊರಲ್ಲಿ ಮನೆ ಮಠ ಹಾಗೆ ಅಮ್ಮ ತಂಗಿ ಎಲ್ಲರೂ ಇದ್ದಾರೆ, ಅವ್ರನ್ನ ನೋಡ್ಕೊಂಡು ಇರ್ಬೋದಿತ್ತು ತಾನೇ, ಅದನ್ನು ಬಿಟ್ಟು ನೀನು ಪ್ರೀತಿಗೋಸ್ಕರ ಇಲ್ಲಿಗೆ ಬಂದು ನಮ್ಮೆಲ್ಲರಿಗೋಸ್ಕರ ಕಷ್ಟಪಡ್ತಿದ್ದಾನಲ್ಲ, ಅದು ನಿನ್ನ ಕಣ್ಣಿಗೆ ಕಾಣಿಸ್ತಿಲ್ವಾ, ಅವನು ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಅನ್ಬೇಕಾದ್ರೆ ಸಾರಿ ಅಜ್ಜಿ, ನಾನು ನೆಕ್ಸ್ಟ್ ಟೈಮ್ ಈ ರೀತಿ ಮಾಡಲ್ಲ, ಮಾವನ ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಅಂತ ಅಂದಾಗ ಸರಿ ಇದೇ ಲಾಸ್ಟು, ಇನ್ಮೇಲೆ ಕುಮಾರನ ಜೊತೆ ಈ ರೀತಿ ಜಗಳ ಮಾಡಬೇಡ, ಇವಾಗ ಹೋಗಿ ಮಲ್ಕೋ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ವಂಶಿ ಮನೆಗೆ ಬಂದು ತುಂಬ ಯೋಚನೆ ಮಾಡ್ತಾ ಇರ್ತಾನೆ, ಅಯ್ಯೋ ತಾತನಿಗೆ ಚೆಕಪ್ ಇತ್ತು, ಎಲ್ಲಿ ಚೆಕಪ್ ಇತ್ತು, ಅದರಲ್ಲಿ ಇಂಪಾರ್ಟೆಂಟ್ ಕೆಲವೊಂದು ಟೆಸ್ಟ್ ಎಲ್ಲ ಮಾಡಿಸ್ಬೇಕಿತ್ತು, ನಾನು ಡಾಕ್ಟರ್ಗೆ ಫೋನೇ ಮಾಡಲಿಲ್ವಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಸ್ವಾತಿ ಡಾಕ್ಟರ್ನ ಚೆಕಪ್ಗೆ ಕರೆಸಿ ತಾತನ ಎಲ್ಲಿ ಚೆಕಪ್ ಎಲ್ಲ ಮಾಡಿಸ್ತಾ ಇರ್ತಾಳೆ. ಹಾಗೆ ಡಾಕ್ಟರ್ ಹೇಳ್ತಾ ಇರ್ತಾರೆ, ತುಂಬ ಚೆನ್ನಾಗಿದೆ ನಿಮ್ಮ ಹೆಲ್ತ್, ಇವಾಗ ಟೆನ್ಷನ್ ಮಾಡ್ಕೋಬೇಡಿ, ಸ್ವೀಟ್ಸು ಅದು ಇದೆಲ್ಲ ತಿನ್ನೋಕೆ ಹೋಗಬೇಡಿ, ಸ್ಪೈಸಿ ಫುಡ್ ತಿನ್ನಬೇಡಿ, ಹೆಲ್ತ್ ತುಂಬ ಚೆನ್ನಾಗಿದೆ, ಹೀಗೆ ಆರೋಗ್ಯನ ಕಂಟಿನ್ಯೂ ಮಾಡ್ಕೊಳ್ಳಿ ಸರ್ ಅಂತ ಅನ್ಬೇಕಾದ್ರೆ ನನ್ನ ಸೊಸೆ ಸ್ವಾತಿ ಇರೋವರೆಗೂ ಸಹ ನನಗೆ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆ ಆಗಲ್ಲ ಬಿಡಿ ಅಂತ ಅಂದಾಗ ಸರಿ ನಾನು ಬರ್ತೀನಿ ಅಂತ ಹೊರಟು ಹೋಗ್ತಾ ಇರಬೇಕಾದ್ರೆ ಸ್ವಾತಿ ತಾತನ ಜೊತೆ ಸಿಕ್ಕಾಪಟ್ಟೆ ಖುಷಿಯಿಂದ ಮಾತಾಡ್ತಾ ಇರ್ತಾಳೆ. ಇವಾಗ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿದೆ, ನೀವು ಅಚ್ಚುಕಟ್ಟಾಗಿ ಕಣ್ತುಂಬ ನಿದ್ದೆ ಮಾಡಿ, ಅದನ್ನು ಬಿಟ್ಟು ಸ್ವೀಟ್ಸು ಸ್ಪೈಸಿ ಫುಡ್ಡು ಏನು ತಿನ್ನಬಾರ್ದು, ಆ ರೀತಿ ಮಾಡಿದರೆ ವಂಶಿ ಅವ್ರಿಗೆ ಹೇಳ್ತೀನಿ ಅಂತ ಸ್ವಾತಿ ಹೇಳ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಡಾಕ್ಟರ್ ಹೊರಗಡೆ ಹೋಗ್ತಿರ್ಬೇಕಾದ್ರೆ ವಂಶಿ ಅಡ್ಡ ಬಂದುಬಿಡ್ತಾನೆ. ಸರ್ ನಿಮಗೆ ಕಾಲ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಸಾರಿ ಮರ್ತುಬಿಟ್ಟೆ, ನಮ್ಮ ತಾತಂದು ಹೆಲ್ತ್ ಚೆಕಪ್ ಇತ್ತು, ಮಾಡಿಸಿದ್ರಾ ಅಂತ ಅನ್ಬೇಕಾದ್ರೆ ಹೌದು ಅಂದಾಗ ಯಾರು ಕಾಲ್ ಮಾಡಿದ್ರು, ಅಜ್ಜಿ ಏನಾದರೂ ಕಾಲ್ ಮಾಡಿದ್ರಾ ಅಂತ ಅನ್ಬೇಕಾದ್ರೆ ಅಜ್ಜಿ ಎಲ್ಲ ಕಾಲ್ ಮಾಡಿದ್ದು ನಿಮ್ಮ ವೈಫು ಸ್ವಾತಿ ಅವರೇ ಕಾಲ್ ಮಾಡಿದ್ರು, ಅದು 5 ಸಲ ಕಾಲ್ ಮಾಡಿದ್ರು, ನಾನು ಇಂಪಾರ್ಟೆಂಟು ಕೇಸಲ್ಲಿದ್ದೆ, ಆದರೆ ಅವರು ಬಿಡಲೇ ಇಲ್ಲ ನನ್ನನ್ನು, ಅದಕ್ಕೆ ಚೆಕಪ್ ಮಾಡೋಕ್ಕೆ ಬಂದಿದ್ದೆ ಅಂತ ಅಂದಾಗ ತಾತನ ಕಂಡೀಷನ್ ಹೇಗಿದೆ ಅಂತ ಅನ್ಬೇಕಾದ್ರೆ ತುಂಬ ಚೆನ್ನಾಗಿದೆ, ಅವರು ತುಂಬ ಹ್ಯಾಪಿಯಾಗಿದ್ದಾರೆ, ನಿಮ್ಮ ತಾತ ಹ್ಯಾಪಿಯಾಗಿರೋಕ್ಕೆ ಕಾರಣ ಸ್ವಾತಿ ಅವರೇ, ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ, ಅದಕ್ಕಿಂತ ಟ್ರೀಟ್ಮೆಂಟ್ ಇನ್ನೇನಿದೆ, ಬರ್ತೀನಿ ವಂಶಿ ಅವರೇ ಅಂತ ಹೋಗ್ತಾ ಇದ್ದರೆ ಇನ್ನೊಂದು ಕಡೆ ವಂಶಿ ಸ್ವಾತಿನ ನೋಡಿಬಿಟ್ಟು ನಾನು ಅವಳನ್ನ ತಪ್ಪಾಗಿ ತಿಳ್ಕೊಬಿಟ್ಟಿದ್ದೆ, ಸ್ವಾತಿ ಎಷ್ಟು ಒಳ್ಳೆಯವಳು, ಹಾಗೆ ನಮ್ಮ ತಾತನ ಎಷ್ಟು ಕೇರ್ ಮಾಡ್ತಾಳೆ ಅಂತ ಯೋಚನೆ ಮಾಡಿಕೊಂಡು ನಗಾಡ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಕುಮಾರ ಒಂದು ಪಾರ್ಕಿಗೆ ಬಂದು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಗೀತಾ ಈ ಕಡೆ ಒಂದಲ್ಲ ಎರಡಲ್ಲ 1.5 ಲಕ್ಷ ದುಡ್ಡು ನಿಮ್ಮ ಕೈಲಿ ಅಡ್ಜಸ್ಟ್ ಮಾಡೋಕ್ಕಾಗುತ್ತಾ, ಅದು ಸಾಧ್ಯನಾ ಅಂತ ಬೈದಿದ್ದ ಮಾತೆಲ್ಲ ನೆನ್ಪು ಮಾಡಿಕೊಂಡು ಬೇಜಾರಾಗಿ ಕೂತಿರ್ಬೇಕಾದ್ರೆ ಅಷ್ಟೊತ್ತಿಗೆ ನಿತಿನಾಗೆ ತನ್ನ ಫ್ರೆಂಡು ಶರತ್ ಇಬ್ಬರು ಬರ್ತಾ ಇರ್ತಾರೆ. ಅಲ್ಲೆಲ್ಲ ಕುಮ್ಮಿನ ಹುಡುಕ್ತಾ ಇದ್ದೀವಿ, ಅವ್ನು ನೋಡಿದರೆ ಇಲ್ಲಿ ಕೂತಿದ್ದಾನಲ್ಲ ನಿತಿ ಅಂತ ಅಂದ್ಬಿಟ್ಟು ಕುಮಾರನ ಹತ್ರ ಬಂದುಬಿಟ್ಟು, ಅಲ್ಲ ಕುಮ್ಮಿ ಎಲ್ಲೆಲ್ಲೋ ಹುಡುಕಿದ್ವಿ, ನೀನು ನೋಡಿದರೆ ಇಷ್ಟೊತ್ತಿನಲ್ಲಿ ಪಾರ್ಕಿಗೆ ಬಂದು ಕೂತಿದೆಯಲ್ಲ, ಯಾಕೋ ಏನಾಯಿತು ಅಂತ ಶರತ್ ಕೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಕುಮಾರ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಒಂದು ದೊಡ್ಡ ಕಲ್ಲ ತಾಂಡು ಶರತ್ ಮೇಲೆ ಎತ್ತಕ್ಕೆ ಹೋಗ್ತಿರ್ಬೇಕಾದ್ರೆ ನಿತಿನು, ಏನಾಯಿತು ಕುಮ್ಮಿ, ಯಾಕೋ ಹಿಂಗೆ ಆಡ್ತಿದ್ಯಾ, ನೀನು ಇಷ್ಟು ಕೋಪ ಮಾಡ್ಕೊಂಡಿರ್ತಾನೆ ನಾನು ಯಾವತ್ತೂ ನೋಡಿಲ್ಲ, ಅಷ್ಟಕ್ಕೂ ಏನಾಯಿತು ಅಂತ ಅನ್ಬೇಕಾದ್ರೆ ಮಗ ನಿನಗೆ ಗೊತ್ತಾ ಹೆಂಡತಿ ಹತ್ರ ಅಯೋಗ್ಯ ಅಂತ ಅನ್ನಿಸ್ಕೊಂಡ್ರೆ ಎಷ್ಟು ನೋವಾಗುತ್ತೆ, ಆ
ಫೀಲಿಂಗ್ ಯಾವ ರೀತಿ ಇರುತ್ತೆ ಅಂತ ನಿನಗೇನಾದರೂ ಗೊತ್ತಾ ಮಗ ಅಂತ ಅಂದಾಗ ಕುಮಾರನ ನೋಡಿ ಈ ಕಡೆ ನಿತಿನ್ಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಈ ಗೀತವ್ರು ಏನಾರು ಅಂದ್ರೇನು ಅಂತ ಅಂದಾಗ ಹೌದು ಮಗ, ಮನೆ ಖರ್ಚಿಗೆ ಹಾಗೆ ಪ್ರೀತಿ ಮತ್ತು ಮೇಘ ಅಡ್ಮಿಷನ್ಗೆ ಈ ತಿಂಗಳಿಗೆ 1.5 ಲಕ್ಷ ದುಡ್ಡು ಬೇಕು ಅಂತ ಅಂದರು. ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡೋಣ ಬಿಡಿ ಅಂತ ಅಂದಾಗ ನಿಮ್ಮ ಕೈಲಿ ಅಡ್ಜಸ್ಟ್ ಆಗುತ್ತಾ ಮಾವ ಅಂತ ಅಂದರು. ಆ ಮಾತನ್ನ ನಾನು ಈ ಕಡೆ ಗೀತನಿಂದ ಆಕ್ಸೆಪ್ಟ್ ಮಾಡಿರಲಿಲ್ಲ. ಅವ್ರ ಮಾತನ್ನ ಕೇಳಿ ಸಿಕ್ಕಾಪಟ್ಟೆ ನೋವಾಯಿತು ಕಣೋ. ಆದರೆ ಏನು ಮಾಡಲಿ, ಮನೆ ರೆಸ್ಪಾನ್ಸಿಬಿಲಿಟಿನ ನಾನು ತಗೋಬೇಕು, ಆದರೆ ನನ್ನ ಕೈಲಿ ಆಗ್ತಾ ಇಲ್ಲ. ಜೊತೆಗೆ ಗೀತವ್ರು ಬೇರೆ ಈ ರೀತಿ ಮಾತಾಡಿದರು, ಸಿಕ್ಕಾಪಟ್ಟೆ ಹರ್ಟ್ ಆಗ್ತಿದೆ ಮಗ, ತಡ್ಕೊಳಕ್ಕಾಗ್ತಾ ಇಲ್ಲ, ಏನು ಮಾಡಲಿ ಅಂತ ಅಂದಾಗ ನೋಡು ಮಗ, ಬೇಜಾರು ಮಾಡ್ಕೋಬೇಡ. ಗೀತವರು ನಿಜವಾಗ್ಲೂ ನಿನಗೆ ಹರ್ಟ್ ಮಾಡಬೇಕಂತ ಇಂಟೆನ್ಷನಲ್ಲಿ ಈ ಮಾತನ್ನ ನಿನಗೆ ಹೇಳಿಲ್ಲ ಕಣೋ, ಬೇಜಾರು ಮಾಡ್ಕೋಬೇಡ ಅಂತ ಈ ಕಡೆ ನಿತಿನ್ ಹಾಗೆ ಶರತ್ ಹೇಳ್ತಾ ಇರಬೇಕಾದ್ರೆ ಹೇಗೋ ಬೇಜಾರು ಮಾಡ್ಕೊಳ್ದಲ್ಲೇ ಇರಲಿ, ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಏನೋ ಮಾಡಲಿ, ಯಾವ ಕೆಲಸ ಮಾಡಲಿ, ಮನೆಯವ್ರಿಗೆಲ್ಲ ನನ್ನ ಮೇಲೆ ನಂಬಿಕೆ ಬರಬೇಕು. ಏನೇ ಕಷ್ಟ ಬಂದರೂ ಸಹ ಮನೇಲಿ ಕುಮಾರ ಇದ್ದಾನೆ ಅಂತ ಅನ್ಕೋಬೇಕು. ಎಸ್ಪೆಷಲಿ ಗೀತಾ ನಮ್ಮ ಮಾವ ಇದ್ದಾರೆ ಅಂತ ಅನ್ಕೋಬೇಕು. ಆ ಥರ ಕೆಲಸ ಮಾಡೋಕ್ಕೆ ಏನೋ ಮಾಡಲಿ ಅಂತ ಕೇಳ್ತಾ ಇರ್ತಾನೆ. ಇದು ಆತ್ಮವಿಶ್ವಾಸನ ಕಳ್ಕೊಬೇಡ, ಖಂಡಿತ ಜಯ ಸಿಕ್ಕೇ ಸಿಗುತ್ತೆ, ಜೀವನದಲ್ಲಿ ಕುಗ್ಬೇಡ ಅಂತ ಅಂದಾಗ ಇಲ್ಲ ಕಣೋ, ನಾಳೆ ಅನ್ನೋ ಭರವಸೆ ನನಗೆ ಹೊರಟೋಗಿದೆ ಅಂತ ಅಂದಾಗ ನೋಡು ಕುಮ್ಮಿ, ನಿನ್ನಲ್ಲಿ ತುಂಬ ಟ್ಯಾಲೆಂಟ್ ಇದೆ, ಖಂಡಿತ ಇವತ್ತಲ್ಲ ನಾಳೆ ಒಳ್ಳೇದಾಗುತ್ತೆ ಅಂತ ಅನ್ಬೇಕಾದ್ರೆ ಸರಿ ಮಗ, ಏನಾಗುತ್ತೆ ಏನೋ ಗೊತ್ತಿಲ್ಲ, ಮನೇಲಿ ಬೇರೆ ಹೇಳಿ ಬಂದಿಲ್ಲ, ಬರ್ತೀನಿ ಅಂತ ಅಂದಾಗ ಬಾರೋ ನಾನೇ ಡ್ರಾಪ್ ಮಾಡ್ತೀನಿ ಅಂತ ನಿತಿನ್ ಅನ್ಬೇಕಾದ್ರೆ ಬೇಡ ಮಗ, ನೆಡ್ಕೊಂಡು ಹೋಗ್ತೀನಿ, ನನ್ನಲ್ಲಿರೋ ಆತ್ಮವಿಶ್ವಾಸ ಹಾಗೆ ಉರಿತಿರೋ ಬೆಂಕಿನ ನಾನು ಆರ್ಸಲ್ಲ, ಹಾಗೆ ಇಟ್ಕೊಂಡು ಹೋಗ್ತೀನಿ ಅಂತ ಅಂದಾಗ ಏನೋ ಆಗಿದೆ ಇವನಿಗೆ ಅಂತ ಶರತ್ ನಿತಿನ್ ಮಾತಾಡ್ತಾ ಇರ್ತಾರೆ. ಹಾಗೆ ಒಂದು ಕಡೆ ಸ್ವಾತಿ ಮಲಗಕ್ಕೆ ಅಂತ ಬರ್ತಿರ್ಬೇಕಾದ್ರೆ ರೂಮಿಗೆ ವಂಶಿ ಬಂದು ಯೋಚನೆ ಮಾಡ್ತಾ ಇರ್ತಾನೆ. ಅಜ್ಜಿ ತಾತಿ ಇವಾಗ ಸುಧಾರಿಸ್ಕೊಂಡಿದ್ದಾರೆ ಅಂತಂದರೆ ಅದಕ್ಕೆ ಸ್ವಾತಿ ಕಾರಣ ಅಂತ ಡಾಕ್ಟರ್ ಹೇಳಿದಾರಲ್ವ, ಹೇಗಾದರೂ ಮಾಡಿ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದಾಗ ಸ್ವಾತಿ ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳ್ತಾ ಇರ್ತಾನೆ. ನನಗೆ ಗೊತ್ತು ಏನು ಮಾತಾಡೋಕ್ಕೆ ಬಂದಿದ್ದೀರಾ ಅಂತ, ನಾಳೆ ಆಫೀಸಿಗೆ ಬರಬೇಡ ಅಂತ ಹೇಳಕ್ಕೆ ಬಂದಿದ್ದೀರಲ್ವಾ, ಸರಿ ಆಯಿತು ಬಿಡಿ ಬರಲ್ಲ ಅಂತ ಅಂದಾಗ ನಾನು ಹೇಳೋದನ್ನ ಕೇಳು, ಅಜ್ಜಿ ತಾತನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀಯಾ, ಅವ್ರ ಆರೋಗ್ಯ ಸುಧಾರಿಸಿದೆ ಅಂತ ಡಾಕ್ಟರ್ ನಿನ್ನ ಅಪ್ರಿಷಿಯೇಟ್ ಮಾಡ್ತಾಯಿದ್ರು, ನನಗೆ ಅದನ್ನು ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತ ಹೇಳ್ತಾ ಇರಬೇಕಾದ್ರೆ ನೋಡಿ ವಂಶವ್ರೆ, ಈ ಆಸ್ತಿಯಾಗಲಿ ಮನೆಯಲ್ಲಿ ಯಾವುದು ನಂದಲ್ಲ, ಆದರೆ ಅಜ್ಜಿ ತಾತನ ನಾನು ತುಂಬ ಪ್ರೀತಿಯಿಂದ ನೋಡ್ಕೋತಿದ್ದೀನಿ, ನನ್ನವರು ಅಂತ ಅಂದ್ಕೊಂಡಿದ್ದೀನಿ, ಮೊಮ್ಮಗಳಾಗಿ ಏನು ಕರ್ತವ್ಯ ಮಾಡಬೇಕು ಅದನ್ನು ಮಾಡ್ತಾ ಇದ್ದೀನಿ, ತಪ್ಪಾಗಿ ತಿಳ್ಕೊಬೇಡಿ ಅಂತ ಅಂದಾಗ ಅದು ಹಾಗಲ್ಲ, ನನ್ನ ಜೊತೆ ಇರಬೇಕಾದ್ರೆ ಸಿಚುವೇಶನ್ ಕೆಟ್ಟದಾಗೆ ಇರುತ್ತೆ, ಅದಕ್ಕೆಲ್ಲ ನೀನೇ ಕಾರಣ ಅಂತ ನಾನು ಅನ್ಕೋತಿದ್ದೆ ಅಷ್ಟೇ ಅಂತ ಅನ್ಬೇಕಾದ್ರೆ ಸ್ವಾತಿ ಹೇಳ್ತಾ ಇರ್ತಾಳೆ, ನೀವು ನನ್ನ ಜೊತೆ ಕಾಮಾಗೆ ಮಾತಾಡ್ಬೋದಿತ್ತಲ್ವಾ, ದೊಡ್ಡ ವಿಷಯ ಮಾಡುವಾಗಿಲ್ಲ ಅಂತ ಅಂದಾಗ ನನ್ನಿಂದ ನಿಮಗೇನು ಎಕ್ಸ್ಪೆಕ್ಟೇಷನ್ ಇಲ್ಲ ಅಲ್ವಾ ಅಂದಾಗ ನನಗೂ ಏನೂ ಇಲ್ಲ ಅಂತ ಅಂದಾಗ ಸರಿ ನೋಡಿ, ನಾನು ಇರೋರ್ಗೂ ಅಜ್ಜಿ ತಾತನ ನೋಡ್ಕೋತೀನಿ, ಆಮೇಲೆ ನಿಮಗೆ ಬಿಟ್ಟಿದ್ದು ಅಂತ ಹೇಳಿ ಸ್ವಾತಿ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಗೀತಾ ಕುಮಾರ ಇನ್ನೂ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ಕೊಂಡು ಹೊರಗಡೆ ನಿಂತಿರ್ಬೇಕಾದ್ರೆ ಅಜ್ಜಿ ಬಂದು ಏನೇ ಆಯಿತು ನಿನಗೆ, ನಡು ಮನೇಲಿ ನಡು ರಾತ್ರಿಲಿ ಈ ರೀತಿ ವಾಕ್ ಮಾಡ್ತಿದ್ದೀಯಾ ಅಂತ ಅಂದಾಗ ಅಯ್ಯೋ ನಿಂದೊಳ್ಳೆ ಅಜ್ಜಿ, ಮಾವ ಬಂದಿಲ್ಲ ಅಂತ ಟೆನ್ಷನ್ ಆಗ್ತಿದೆ ಅಂತ ಅಂದಾಗ ಬಾಯಿಗೆ ಬಂದಂಗೆ ಬೈದೆ, ಅದಕ್ಕೆ ಅವನು ಎಲ್ಲೋ ಹೋಗಿದ್ದಾನೆ, ಕೋಪ ಮಾಡ್ಕೋಬೇಡ, ಊಟ ಮಾಡಿ ಹೋಗು ಬರ್ತಾನೆ ಅಂತ ಅಂದಾಗ ಸುಮ್ಮನೆ ಅರಜ್ಜಿ, ನನ್ನ ಮಾವ ಬರೋರ್ಗೂ ಊಟ ಮಾಡಲ್ಲ ಅಂತ ಕೂಗಾಡ್ತಿರ್ಬೇಕಾದ್ರೆ ಕುಮಾರ ಬರ್ತಾನೆ. ಕುಮಾರ ಇವಾಗ ಬಂದೇನೋ, ಬಾರೋ ಊಟ ಮಾಡು ಅಂತ ಅಂದಾಗ ನನಗೆ ಹಸಿವಿಲ್ಲ ಅಜ್ಜಿ ಅಂತ ಅಂದಾಗ ಮಾವ ನಾನು ಊಟ ಮಾಡಿಲ್ಲ, ಪ್ಲೀಸ್ ನಿಮ್ಮ ಫೇವ್ರೇಟ್ ಸಾಂಬಾರು ಮಾಡಿದ್ದೀನಿ ಬನ್ನಿ ಊಟ ಮಾಡೋಣ ಅಂತ ಗೀತೆ ಕರಿಬೇಕಾದ್ರೆ ಏನು ಮಾತಾಡದೆ ಕೋಪ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಜ್ಜಿ ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ಲ, ಏನು ಮಾಡಲಿ ಅಂತ ಅಂದಾಗ ನಿಮ್ಮ ತಾತನೂ ಇದೇ ರೀತಿ ಮಾಡ್ತಿದ್ರು ಕಣೆ, ಕೋಪ ಮಾಡ್ಕೊಂಡಾಗ ಒಂದು ಕೆಲಸ ಮಾಡು, ಅವನಿಗೆ ಇಷ್ಟ ಆಗ್ತದನ್ನು ಸ್ವೀಟ್ ಮಾಡ್ಕೊಂಡು ಹೋಗಿ ಕೊಡು, ಖಂಡಿತ ಕೋಪ ಕಡಿಮೆ ಆಗುತ್ತೆ ಅಂತ ಅಂದಾಗ ಮಾವನಿಗೆ ಕ್ಯಾರೆಟ್ ಹಲ್ವಾ ಅಂದರೆ ತುಂಬ ಇಷ್ಟ, ಅದನ್ನು ಮಾಡ್ಕೊಂಡು ಹೋಗಿ ಕೊಡ್ತೀನಿ ಅಂತ ಗೀತಾ ಹೋಗ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.